ಅಲ್ಲ ಬ್ರೋ, ಒಂದ್ ವರ್ಷ ಲವ್ ಮಾಡಿರೋದಕ್ಕೆ ಏನ್ ರೇಂಜ್ ಆಡ್ತಿದ್ಯಾ ನೀನು? 25 ವರ್ಷ ಅವ್ರ ಅಪ್ಪ ಅಮ್ಮ ಸಾಕಿರ್ತಾರೆ, ಬಿಟ್ಬಿಟ್ಟು ಬಂದ್ಬಿಡ್ಬೇಕಾ? ಬ್ರೋ ಅವ್ರ ಅಪ್ಪ ಅಮ್ಮಗೋಸ್ಕರ ಅವಳು ಬಿಟ್ಟು ಹೋದ್ರೆ ಅವಳು ಒಳ್ಳೆಯವಳು. ಅದೇ ನಾವು ನಮ್ಮ ಅಪ್ಪ ಅಮ್ಮ ಬೇಡ ಅಂದಿ ನಾವ್ ಬಿಟ್ಬಿಟ್ರೆ ನಾವು ಚೂಜ ನನ್ ಮಕ್ಳ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. C4 ಚಿರು ಯೂಟ್ಯೂಬ್ ಚಾನಲ್ಗೆ ಸೊ ಎಲ್ಲ ನಮ್ಮ ಬಾಸ್ಗಳಿಗೂ ಧನ್ಯವಾದಗಳು. ಸೊ ಇವತ್ತು ನಮ್ ಜೊತೆ ಇದ್ದಾರೆ ಚಾಕ್ಲೇಟ್ ಚಂದು ಅವರು. ನಾನ್ ಕರ್ದಿದ ತಕ್ಷಣ ಏನು ಒಂದಿದೋ ಸರಿ ಬ್ರೋ ಬರ್ತೀನಿ ಅಂತ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಬ್ರೋ. ಇವ್ರಿಗೆ ಏಂತ ಕರ್ಸಿರೋದು ಅಂತಂದ್ರೆ ಆಲ್ಮೋಸ್ಟ್ ಇವ್ರದ್ದು ಲವ್ ಸ್ಟೋರಿ ತುಂಬಾ ಕಡೆ ಓಡ್ತಾ ಇದೆ. ಎಂತಕ್ಕೆ ಅಂತಂದ್ರೆ ಏನೋ ರಿಂಗು ಹಿಂಗೆ ಆಲ್ಮೋಸ್ಟ್ ಎಲ್ಲ ವಿಡಿಯೋ ನೋಡ್ಬಿಟ್ಟಿದೀವಿ. ಏನದು ದೃಷ್ಟಿ ತೆಗೆದ್ಬಿಟ್ಟು ಇದನ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ಅವ್ರ ಮನೇಲಿ ದೃಷ್ಟಿ ತೆಗೆದು ಬಿಸಾಕ್ಬಿಟ್ರಂತೆ. ಸೊ ಇವ್ರ ಲವ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಇದ್ರ ಬಗ್ಗೆ ಇವ್ರನ್ನೇ ಕೇಳೋಣ. ಹೇಳಿ ಬ್ರೋ, ನಿಮ್ ಲವ್ ಸ್ಟೋರಿಯ ರಹಸ್ಯ ಏನು? ಸ್ವಲ್ಪ ಏನಿಲ್ಲ ಬ್ರೋ, ತುಂಬಾ ಲವ್ ಮಾಡ್ತಾ ಇದ್ದೆ. ನಂಬಿಸ್ತಾರ ಗೊತ್ತಾ ನಮ್ನ ಬಂದಿ ಫಸ್ಟ್. ನಂಬಿದ್ ನಿಮ್ ತಪ್ಪು, ನಮ್ದೇ ತಪ್ಪು. ಏನ್ ಮಾಡೋದು, ನಂಬಿಸೋದ್ರಲ್ಲ ಆತರ. ನಾನು ಹೆಂಗೋ ಸುಮ್ನೆ ಆರಾಮಾಗಿದ್ದೆ ಬ್ರೋ ನನ್ನ ಲೈಫಲ್ಲಿ. ಬಂದ್ಬಿಟ್ಟು ಹಂಗ್ ನೋಡ್ಕೊಂತೀವಿ, ಹಿಂಗ್ ನೋಡ್ಬಿಡ್ತೀವಿ, ಹಂಗೆ ಹಿಂಗೆ ಅಂತ ಆಸೆ ಹುಟ್ಟಿಸ್ಬಿಡ್ತಾರೆ. ನಮ್ಗೆ ಅವಾಗ ಏನ್ ಅನ್ಸುತ್ತೆ, ನಾವು ಚೆನ್ನಾಗಿರ್ಬೋದು ನಮ್ ಲೈಫಲ್ಲಿ, ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ, ಹಂಗೆ ಹಂಗೆ ಅಂತ ತುಂಬಾ ಡಿಪೆಂಡ್ ಆಗ್ಬಿಡ್ತೀವಿ ಅವ್ರ ಮೇಲೆ. ಇವರೇ ಎಲ್ಲ ಹಿಂಗೆ ಹಿಂಗೆ ಅಂತ. ಅವ್ರು ಬಿಟ್ಟೋದ್ಮೇಲೆ ಗೊತ್ತಾಗತ್ತೆ ಅವ್ರು ಏನೂ ಅಲ್ಲ, ನಮ್ಗೆ ನಾವೇ ಅಲ್ಲ ಅಂತ ಸುಮ್ನೆ ಇರ್ಬೇಕಷ್ಟೇ. ಸೊ ಅವ್ರ ಹೆಸರು ಗಿಸ್ರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಹೆಸರು ಅವ್ರದ್ದು ಒರಿಜಿನಲ್ ಹೆಸರು ಬೇಡ, ಮಾಮೂಲಿ ಹೆಸರು ನಾನು ಸೀತಾ ಅಂತಾನೆ ಕರೆಯೋದು. ಸೀತಾ ಅಂತನಾ? ಅಂದ್ರೆ ನೀವು ರಾಮ ಅಂತನಾ? ರಾಮಚಂದ್ರ. ರಾವಣ ತರ ಗೆಟಪ್ ಹಾಕೊಂಡಿದೀರಾ, ಆದ್ರೆ ಒಳ್ಳೆ ಒಂದು ಸ್ವಲ್ಪ ಮೃದು ಮನ್ಸಿದೆ ಅಂತ ಗೊತ್ತಾಗುತ್ತೆ. ನೀವು ಅಮೂಲ್ಯವಾದ ಗಿಫ್ಟ್ ಏನೇನ್ ಕೊಟ್ಟಿದೀರಾ ಅಂತದ್ದು? ಅಮೂಲ್ಯವಾದ ಗಿಫ್ಟ್ ಅಂದ್ರೆ ನಾನ್ ಫಸ್ಟ್ ಹೇಳ್ತೀನಿ, ಉಂಗ್ರ ಕೊಟ್ಟಿರ್ತೀರಾ, ಅದಾದ್ಮೇಲೆ ಒಂದು ವಾಚ್ ಕೊಟ್ಟಿದ್ದೆ. ಓಕೆ, ನಾರ್ಮಲ್ ಬೇಸಿಕ್ ವಾಚ್. ಅದಾದ್ಮೇಲೆ ನಾನು ಪ್ರೀತಿ ಕೊಟ್ಟಿದ್ನಲ್ಲ, ಅದೇ ತುಂಬಾ ದೊಡ್ಡ ಗಿಫ್ಟ್ ಅವಳಿಗೆ. ವಾ, ಇಲ್ಲಿ ಟಚ್ ಆಗೋಯ್ತು. ಉಂಗ್ರ ಎಷ್ಟು ಗ್ರಾಮ್ ಇತ್ತು? ಉಂಗ್ರ ಎಷ್ಟು ಗ್ರಾಮ್ ಇತ್ತು ಬ್ರೋ? ಉಂಗ್ರ ಎಷ್ಟು ಗ್ರಾಮ್ ಇರಲಿಲ್ಲ ಬ್ರೋ, ನಾರ್ಮಲ್ ಒಂದು ಪ್ರೀತಿಯಿಂದ ಕೊಡ್ತೀವಿ ಗೊತ್ತಾ, ಗ್ರಾಮ್ ಮೇಲೆ ಬರಲ್ಲ. ಅದು ಒಂದು ಲವೇಬಲ್. ಇವಾಗ ಒಂದ್ 5 ರೂಪಾಯಿ ಚಾಕೆಟ್ ಕೊಡ್ಸಿದ್ರೆ ತುಂಬಾ ಖುಷಿ ಆಯ್ತಾರೆ. ಅದಂತೂ ರಿಂಗು ಗೋಲ್ಡ್ ಅಂತಲ್ಲ, ಸಿಲ್ವರ್. ಏನೋ ಅವ್ರ ಲೈಫಲ್ಲಿ ಚೆನ್ನಾಗಿರೋರು ಸಿಗ್ತಾರೆ, ಸಿಗ್ಲಿ, ಚೆನ್ನಾಗಿರ್ಲಿ ಅವ್ರ ಲೈಫಲ್ಲಿ ಅವರು. ಸೊ ತಮ್ದು ಎಷ್ಟು ವರ್ಷದ ಲವ್? ಎಷ್ಟು ವರ್ಷ ಅಂದ್ರೆ 1 ವರ್ಷದ ಲವ್ ಸ್ಟೋರಿ ಬ್ರೋ. ಇಲ್ಲಿ ವರ್ಷ ಬರಲ್ಲ ಬ್ರೋ ಮ್ಯಾಟ್ರು. ಏನಂದ್ರೆ ನಾವ್ ಎಷ್ಟು ಪ್ರೀತಿ ಮಾಡಿರ್ತೀವಿ, 10 ವರ್ಷ ಲವ್ ಮಾಡೋರು 1 ವರ್ಷಕ್ಕೆ ಮದ್ವೆ ಆಗಿ ಡೈವರ್ಸ್ ಆಗಿ ಹೋಯ್ತಾರೆ. ಅದ್ ಬಿಡಿ, ಅದು ಅನುಭವ ಇದೆ. ಸುಮ್ನೆ ಏಂತ ಅನುಭವ ಲವ್ ಮಾಡಿ 1 ವರ್ಷ ಮದ್ವೆ ಆಗಿ ಡೈವರ್ಸ್ ಆಗಿ ಹೋಯ್ತಾರೆ. ಬಿಡಿ, ಇದು ಆಗದೆ ಇರೋ ಕತೆ. ಇದು ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ ಲವ್ ಸ್ಟೋರಿ? ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದ್ ಮದ್ವೆಲ್ ನೋಡಿದ್ವಿ. ಅವ್ರು ಯಾರು ಅಲ್ಲ, ಫ್ಯಾಮಿಲಿನೇ ಆಗ್ಬೇಕು. ಇವಾಗ ಇವೆಲ್ಲ ನೋಡಿದ್ರೆ ಅದೇನ್ ಮಾಡ್ತಾರೋ ಏನ್ ಕತೆನೋ ಗೊತ್ತಿಲ್ಲ. ಏನ್ ನೀವೇನ್ ತಲೆ ಕೆಡಿಸ್ಕೋಬಾರದು ಅದಕ್ಕೆಲ್ಲ. ಏನ್ ಹೆಸರಂತೂ ನಾವೆಲ್ಲೂ ರಿವೀಲ್ ಮಾಡ್ತಿಲ್ಲ. ನಿಜ, ಫೋಟೋ ಅಂದ್ರೆ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಆಗ್ಲಿ ನಮ್ ಜರ್ನಿ ಹೇಳ್ತಾ ಇದೀವಿ. ಜರ್ನಿ ಅಂದ್ರೆ ಇನ್ನೊಂದ್ಸತಿ ನಮ್ ಹುಡುಗರು ಈ ತರ ಹಾಳಾಗ್ಬಾರ್ದ್ರಪ್ಪ, ನಾವ್ ಹಿಂಗ್ ಆಗ್ಬಿಟ್ಟಿದೀವಿ ಅನ್ನೋದೊಂದು ಉದಾಹರಣೆ ತರ ಅದು. ಬ್ರೋ ನನಗೆ ಏನ್ ಗೊತ್ತಾ ಮೋಟಿವೇಟ್ ಆಗಿದ್ದು, ಅವ್ಳು ಬಿಟ್ಟೋಗ್ಬಿಟ್ಟಿಲ್ಲ ಅಂತ ನಾನು ಒಂದ್ ಸ್ವಲ್ಪ ಹೆವಿ ಮಾಡ್ಕೊಂಡು 1 ಗಂಟೆ ನೈಟ್ ಹೋಗಿ ಮನೇಲಿ ಮಲ್ಕೊಂಡಿದ್ದೆ. ನಮ್ಮ ಅಪ್ಪ ಬಂದ್ ಬೈದ್ರು ನನ್ಗೆ, ಏನೋ ಈ ತರ ಎಲ್ಲ ಮಾಡ್ಕೊಂಬಂದ್ ಮಲ್ಕೊಂಡ್ರೆ ಏನಪ್ಪಾ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಹಂಗೆ ಹಿಂಗೆ ಅಂತ ಬೈದ್ಬಿಟ್ರು. ಫುಲ್ ಬೇಜಾರಾಗೋಯ್ತು. ಏನಾದ್ರು ಒಂದ್ ಮಾಡು, ಸಾಥ್ ನಾನ್ ಕೊಡ್ತೀನಿ ಅಂತ ನಮ್ಮ ಅಪ್ಪ ಹೇಳಿದ್ರು. ದುಡ್ಡು ಕಾಸಲ್ಲ, ಸಾಥ್ ಕೊಡ್ತೀನಿ ಏನೇ ಆದ್ರೂ ಅಂತ ಹೇಳಿದ್ರು. ಅವಾಗ ನಾನು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಹಂಗೆ ಹೋಯ್ತಾ 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 ಇಷ್ಟ ಮಟ್ಟಿಗೆ ಇದೀವಿ ಇಲ್ಲಿ. ಅಲ್ಲ ನೀವು ಓಕೆ, ಇಷ್ಟು ಒಳ್ಳೇದೇ ಇದು, ಇಷ್ಟು ಮಟ್ಟಿಗೆ ಇರೋದು. ಇನ್ನ ಚೆನ್ನಾಗಿ ಆಗ್ತೀರ ಅನ್ನೋದು ಒಂದು ಭರವಸೆ ಇದೆ ನಮ್ಗೆ. ಅಲ್ಲ ಬ್ರೋ, 1 ವರ್ಷ ಲವ್ ಮಾಡಿರೋದಕ್ಕೆ ಏನ್ ರೇಂಜ್ ಆಡ್ತಿದ್ಯಾ ನೀನು? 25 ವರ್ಷ ಅವ್ರ ಅಪ್ಪ ಅಮ್ಮ ಸಾಕಿರ್ತಾರೆ, ಬಿಟ್ಬಿಟ್ಟು ಬಂದ್ಬಿಡ್ಬೇಕಾ? ಬ್ರೋ ಅವ್ರ ಅಪ್ಪ ಅಮ್ಮಗೋಸ್ಕರ ಅವಳು ಬಿಟ್ಟು ಹೋದ್ರೆ ಅವಳು ಒಳ್ಳೆಯವಳು. ಅದೇ ನಾವು ನಮ್ಮ ಅಪ್ಪ ಅಮ್ಮ ಬೇಡ ಅಂದಿ ನಾವ್ ಬಿಟ್ಬಿಟ್ರೆ ನಾವು ಚೂಜ ನನ್ ಮಕ್ಳ. ಏನ್ ಮಾತಾಡ್ತಾರ ಬ್ರೋ ನಮ್ ಜನ. ಅವಳು ಅವ್ರ ಅಪ್ಪ ಅಮ್ಮನೇ ಬೇಕಂತ ಹೋದ್ರೆ ಅವ್ರು ಒಳ್ಳೆಯವರು. ಇದ್ ಹೇಳ್ರಿ, ನಮ್ ಜನನೂ ಹಂಗೆ ಅವ್ರೆ. ಅಪ್ಪ ಅಮ್ಮ ಬೇಡ ಅನ್ಲಪ್ಪ, ಬಿಡ್ರಪ್ಪ ಗ್ರೇಟ್ ಅಂತಾರೆ ಹುಡ್ಗಿಗೆ. ಅದೇ ಹುಡ್ಗ ಅಕಸ್ಮಾತ್ ಅವ್ರ ಅಪ್ಪ ಅಮ್ಮಗೋಸ್ಕರ ಬೇಡ ಅನ್ಬಿಟ್ಟ, ಅವಾಗ ಏನು ಹುಡ್ಗ ಕೆಟ್ಟವನು, ನಕ್ಕನ್ ಯೂಸ್ ಮಾಡ್ಕೊಂಡ ಬಿಟ್ಟ ಅಂತಾರೆ. ಇಷ್ಟೇ ಪಾಯಿಂಟ್. ಅವ್ರ ಅಪ್ಪ ಮನೆ ಬೇಕು ಅಂತ ಹೋಗ್ಬಿಡ್ತಾರಲ್ಲ, ಇವಾಗ ಅವ್ನೇ ನಂಬ್ಕೊಂಡಿರ್ತಾರಲ್ಲ ಹುಡ್ಗ, ಅವ್ನ ಗತಿ ಏನು? ಇವಾಗ ಅವ್ನ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತಾನೆ, ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿರ್ತಾನೆ. ಅವಳ ಆ ಕೆಲ್ಸ ಮಾಡ್ಬೇಡ ನನ್ಗೆ ಇಷ್ಟ ಇಲ್ಲ ಅಂತೇಳಿ ಅವ್ನ್ ದುಡ್ಡು ಬರೋ ಕೆಲ್ಸನೇ ಬಿಟ್ಬಿಟ್ಟು ಅವಳಿಗೋಸ್ಕರ ಆ ಕೆಲ್ಸಕ್ಕೆ ಹೋಗ್ದಂಗೆ ಅವಳಿಂದೇ ಹೋಗಿರ್ತಾನೆ. ಅವಳು ಬಿಟ್ಟು ಹೋಗ್ಬಿಟ್ಟ, ಆ ಕಡೆ ಅವಳು ಇಲ್ಲ, ಈ ಕಡೆ ದುಡ್ಡು ಇಲ್ಲ, ನಾವ್ ರೋಡಲ್ಲಿ ನಿಂತ್ಕೊಬೇಕಷ್ಟೇ. ಕರೆಕ್ಟಾ? ಕರೆಕ್ಟ್. ಈಗ ನೀವಿಷ್ಟು ಬೆಳೆದಿದ್ದೀರಾ, ಸೊ ತಟ್ಮಟ್ಟಿಗೆ ಬೆಳೀತಾ ಇದ್ದೀರಾ. ಸೊ ಇನ್ನು ಮುಂದೆ ಹಂಗೆ ಇರುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ ಎಕ್ಸ್ ಗರ್ಲ್ ಫ್ರೆಂಡ್ ಬಂತು ಅಂತಂದ್ರೆ ಏನ್ ಮಾಡ್ತೀರಾ? ಏನಂತ ಅದೇನ್ ನನ್ ಮ್ಯಾಟ್ರು ಲೈಫಲ್ಲಿ ಏನಾಗುತ್ತೆ ಇನ್ನ ಅದು ಡೋಂಟ್ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ಲ. ಇನ್ ಕೇಸ್ ಮದ್ವೆ ಆಗ್ಬಿಟ್ರೆ ಅವಳಿಗೆ ಆಗ್ಲಿ ಬಿಡಿ, ಚೆನ್ನಾಗಿರ್ಲಿ. ಅವಳಿಗೂ ಒಂದ್ ಲೈಫ್ ಅಂತ ಇರುತ್ತಲ್ಲ, ಚೆನ್ನಾಗಿರ್ಲಿ. ಅವಳು ಬಿಟ್ಟೋದ್ಮೇಲೆ ನಾನ್ ಚೆನ್ನಾಗಿರೋದು. ಅವಳು ಚೆನ್ನಾಗಿರ್ಲಿ, ಅವ್ಳ ಮದ್ವೆ ಆಗ್ಲಿ. ಆಮೇಲೆ ನಾವು ಟ್ರೆಂಡಿಂಗ್ ಬಂದಾಗ ಗೊತ್ತಾಗಲ್ಲ ಏನ್ ಮಾಡ್ಬೇಕಂತ, ಅದನ್ನ ನಾವು ಮಾಡೋಣ. ಸೊ ಈಗ ಅಕಸ್ಮಾತ್ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಅವರು
ಅದೇನ್ ವಿಷಯ ಏನ್ ಕತೆ ಅಂತಾನೆ ಗೊತ್ತಿಲ್ಲ. ಗೊತ್ತೇ ಇಲ್ವಾ ನಿಮ್ಗೆ? ಅವಳು ಅವತ್ತಲ್ಲಿಂದ ಜಾಗದಿಂದ ಹೋದಾಗಿಂದ ಇದುವರೆಗೂ ನನ್ ಕಣ್ಗೆ ಕಾಣಿಸಿಲ್ಲ. ಕಣ್ಗೆ ಅಂದ್ರೆ ಫ್ಯಾಮಿಲಿ ಗಿಮಿಲಿ ಮ್ಯಾರೇಜ್ ಅಲ್ಲಿ ಕಾಣಿಸ್ತಾ ಇರ್ತಾರೆ ಅಷ್ಟೇ. ನೀವ್ ಯಾವತ್ತು ಅವ್ರ ಸ್ಟೇಟಸ್ ನೋಡೋದಾಗ್ಲಿ ಸ್ಟೋರಿ ನೋಡೋದಾಗ್ಲಿ? ಬ್ರೋ ಬಿಟ್ಟು ಹೋಗಿದ್ದ ಅದೇ ಲಾಸ್ಟ್, ಸ್ಟೋರಿನೂ ಇಲ್ಲ ಸ್ಟೇಟಸ್ ಇಲ್ಲ, ಮತ್ತೆ ಅವ್ರು ಫೋನು ಮಾಡಿಲ್ವಾ? ಫೋನು ಇಲ್ಲ, ಒಂದೇ ಬರ್ತ್ಡೇ ವಿಶಸ್ ನೀವು ಮಾಡಿಲ್ಲ? ಏನ್ ಒಂದು ಕ್ಲೂನು ಇಲ್ಲ, ಏನು ಇಲ್ಲ, ಒಂದು ಕ್ಲೂ ಇಲ್ಲ. ಇವಾಗ ಡೆಡ್ ಹ್ಯಾಂಡ್ ಹಿಂಗ್ ಹೋಯ್ತಾ ಇರ್ಬೇಕಾದ್ರೆ ರೋಡ್ ಹಿಂಗೆ ಡೆಡ್ ಹ್ಯಾಂಡ್ ಅಷ್ಟೇ. ಈ ಕಡೆ ತಿರ್ಗೋದ್ ಜಾಗ ಇಲ್ಲ, ಈ ಕಡೆ ತಿರ್ಗೋದ್ ಜಾಗ ಇಲ್ಲ, ಆತರ ಆಗ್ಬಿಟ್ಟಿದೆ. ಓಕೆ. ಇವಾಗ ಅವಳು ಅವತ್ತು ಅಲ್ಲಿಂದ ನನ್ನ ಬಿಟ್ಟು ಹೋದ್ಲು. ಏನಂತ, ನಾನು ಸರಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಅಷ್ಟೊತ್ತು ನೀವು ಮನೆಗೆಲ್ಲ ಮಾತಾಡ್ಬಿಡು, ಅವ್ರ ಮನೆಗೆ ಗೊತ್ತಾಗೋಯ್ತು, ಮಾತಾಡ್ಬಿಡು ಅಂತ ಹೋದ್ಲು. ಅಲ್ಲಿ ಹೋಗಿ ನನ್ನ ನಂಬರ್ ಬ್ಲಾಕ್ ಮಾಡ್ದವಳು. ಇದುವರೆಗೂ ಓಪನ್ ಇಲ್ಲ, ಮೆಸೇಜ್ ಇಲ್ಲ. ಸೊ ಈ ಉಂಗ್ರನ ಹಿಂಗ್ ದೃಷ್ಟಿ ತೆಗೆದ್ಬಿಟ್ಟು ಎಷ್ಟಿದ್ದಲ್ಲಂತೆ? ಅದು ನಾನು ಕೇಳಿದೆ. ಆಮೇಲೆ ಒಂದು ದಿವಸ ಆದ್ಮೇಲೆ ಮೆಸೇಜ್ ಮಾಡಿದ್ಲು, ಏನಾಯ್ತು ಅಂತ ನಾನು ಕೇಳಿ, ನನಗೆ ನೀನ್ ಬೇಡ, ನನ್ನ ಲೈಫಲ್ಲಿ ನೀನ್ ಏನಕ್ಕೆ ಬಂದೆ, ಹಂಗೆ ಅಂತೆಲ್ಲ ಮಾಡಿದ್ಲು. ಓಕೆ ಸರಿ ಆಯ್ತು ಅಂತ ನಾನು ಸ್ವಲ್ಪ ಗೊತ್ತಲ್ಲ, ನಾ ಬೇಡ ಹುಡುಗರು ಬಿಟ್ಟು ಹೋಗ್ಬಿಟ್ರೆ ಪ್ಲೀಸ್ ನಾನು ಸಾದೋಗ್ಬಿಡ್ತೀನಿ, ಇಲ್ಲ ಅಂದ್ರೆ ಹಿಂಗೆ ಅಂತ ಮಾಮೂಲಿ ಅದೇ ತರ ಮೆಸೇಜ್ ಕನ್ವೆಗಳಾಯ್ತು. ಅವಳಿಗೆ ನಾನು ಕೇಳಿದೆ, ಸರಿ ಆಯ್ತು, ನಾನು ಕೊಡ್ಸಿರೋ ರಿಂಗ್ ಆದ್ರೂ ಐತೆ ತಾನೆ, ನೀನ್ ಕೊಡ್ಸಿರೋ ರಿಂಗು ನಮ್ಮಮ್ಮ ಅವಾಗೆ ದೃಷ್ಟಿ ತೆಗ್ದು ಬಿಸಾಕ್ಬಿಟ್ರು. ಅವಾಗ ಒಂಥರ ಫುಲ್ ಫೀಲಿಂಗು. ನಾನೇ ಬರೀ ಕೊಡ್ಸಿರೋದು, ಆ ಕಡೆಯಿಂದ ಒಂದೇ ಒಂದು ಇನ್ಕಮ್ ಇಲ್ಲ, ಬರೀ ಔಟ್ಪುಟ್ ಎಲ್ಲ. ಏನ್ ಮಾಡೋಣ, ಆಲ್ಮೋಸ್ಟ್ ಹುಡುಗರೆಲ್ಲ ಹಂಗೆ. ತುಂಬಾ ಇಲ್ಲಪ್ಪ, ನಮ್ ಹುಡುಗಿ ನಮಗ್ ತುಂಬಾ ಖರ್ಚು ಮಾಡಿದಾಳೆ. ನಾನೇ ₹1 ಖರ್ಚು ಮಾಡಿಲ್ಲ ನಮ್ಮ ಹುಡುಗಿಗೆ. ನಮ್ಗೆ ಖರ್ಚು ಮಾಡಿ ಲೈಫಲ್ಲಿ ನನ್ಗೆ ಯಾವ ಹುಡುಗಿರು ಖರ್ಚೇ ಮಾಡಿಲ್ಲ. ಅದಾದ್ಮೇಲೆ ಇನ್ ಯಾವ ಹುಡುಗಿನೂ ಇಷ್ಟ ಆಗಿಲ್ವಾ ನಿಮ್ಗೆ? ಭಯ ಅಂದ್ರೆ ನನಗೆ ಹೆವಿ ಭಯ ಆಯ್ತದ ಬ್ರೋ. ಯಾರಾದ್ರೂ ನಂಬಕ್ಕೆ, ಅವ್ರು ಏನಾದ್ರು ಐ ಲವ್ ಯು ಅಂತ ಹೇಳ್ಕೊಂಬಂದ್ರು ನಂಬದ್ ಹೆಂಗೆ? ಇವಳು ಎಷ್ಟು ದಿವಸ ಇರ್ತಾಳೆ ಅಂತ ನಮ್ಗೆ ಗ್ಯಾರಂಟಿನೇ ಇಲ್ವಲ್ಲ. ಅಲ್ಲ, ನಿಮ್ಗೆ ಇಷ್ಟ ಆಗಿರೋದು ಇಲ್ಲ ಬೇರೆಯವ್ರು ಬಂದು ಪ್ರಪೋಸ್ ಮಾಡಿರೋದು? ಪ್ರಪೋಸ್ ಮಾಡೋರೆ ನಮ್ಗೆ ಇಷ್ಟ ಆಯ್ತಿಲ್ವಲ್ಲ, ಭಯ ಎಲ್ಲೇನಾಗ್ಬಿಡುತ್ತೆ, ಮತ್ತೇನಾಗ್ಬಿಡುತ್ತೆ, ಇರೋ ಒಂದು ಆಟನೇ ಚಿದ್ರ ಮಾಡಿ ಇಟ್ಬಿಟ್ಟು ಹೋಗಿರ್ತಾರೆ. ತಿರ್ಗಾ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾಳೆ, ಯಾರು ಬರ್ತಾರೆ, ಇವ್ರ ಲೈಫ್ ಬ್ಯಾಕ್ ಗ್ರೌಂಡ್ ಏನಿರುತ್ತೋ, ಯಾರನ್ನ ಲವ್ ಮಾಡಿರ್ತಾರೋ. ಏನಂದ್ರೆ ಒಂದು ಹುಡುಗಿನ ಲವ್ ಮಾಡಕ್ ಮುಂಚೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಹುಡುಗಿನ ಫಸ್ಟ್ ಇಷ್ಟವರೆಗೂ ಯಾರು ಲವ್ ಮಾಡಿರ್ತಾರೋ. ಇವಾಗ ನಾವು ಅವ್ರ ಲೈಫಲ್ಲಿ ಹೋದ್ರೆ ಚೆನ್ನಾಗಿ ನೋಡ್ಕೊಳ್ಳೋಣ, ಓಕೆ, ಅದ್ರ ಬಗ್ಗೆ ತೆಗಿಯೋದ್ ಬೇಡ, ಚೆನ್ನಾಗಿ ನೋಡ್ಕೊಳ್ಳೋಣ. ತಿರ್ಗಾ ಬಾಯ್ ಫ್ರೆಂಡ್ ಬಂದಿದ ತಕ್ಷಣ ಇವ್ರು ತಿರ್ಗಾ ಹೋಗ್ಬಿಟ್ರೆ ನನ್ಗೆ ಅವ್ನು ಬೇಕು ಅಂತ. ಓ ಬ್ರೋ, ಅವೆಲ್ಲ ನಡೀತದೆ. ಆಕ್ಚುಲಿ ಏನ್ ಗೊತ್ತಾ ಬ್ರೋ, ವರ್ಜಿನಿಟಿ ಅನ್ನೋದು ಒಂದ್ ನೈಟ್ ಅಲ್ಲಿ ಕಳ್ದೋಗ್ಬಿಡುತ್ತೆ. ನಾವೇನ್ ಮಾಡ್ತೀವಿ, ಬಿಡು ನಮ್ಗೆ ವರ್ಜಿನಿಟಿ ಬೇಡ ಅನ್ಕೊಂಡು ನಾವು ಬಾಳಣ ಅಂತ ಹೇಳ್ತೀವಿ. ಅವ್ರೇನ್ ಬರ್ತಾರೆ ವಾಪಸ್ ನಮ್ಮ ಹತ್ರ. ತಿರ್ಗಾ ಅದಾದ್ಮೇಲೆ ಹುಡ್ಗ ಬಂದು ಏನಿನ್ ಹಂಗ್ ನೋಡ್, ನನ್ ಸಾರಿ ತಪ್ಪಾಯ್ತಂತ ಸ್ವಲ್ಪ ಹಿಂಗೆ ಚಂಚಲ ಮಾಡಿದ್ರೆ ಹುಡ್ಗಿರ್ ಏನ್ ಮಾಡ್ತಾರೆ. ಇವಾಗ ನಾವೇನೋ ಒಂದ್ ಮಾತು ಬೈದಿದ್ರೆ ಅವ್ನು ಸುಮ್ನೆ ಸ್ವೀಟ್ ಆಗಿ ಮಾತಾಡಿದ ತಕ್ಷಣ ನಮ್ಗೆ ಆಟ್ ಕಾಣಿಸ್ತಾ ಇರ್ತೀವಿ, ಅವ್ರು ಸ್ವೀಟ್ ಆಗಿ ಕಾಣಿಸ್ತಾ ಇರ್ತಾರೆ. ತಿರ್ಗಾ ಅವ್ರ ಹಿಂದೆ ಹೋಗ್ಬಿಡ್ತಾರೆ. ತಿರ್ಗಾ ನಾವು ಲವ್ ಮಾಡ್ಬೇಕು ತಾನೆ. ಇದು ಅದಂತೂ ಪಕ್ಕಾ ಬ್ರೋ. ಒಂದಷ್ಟು ಜನ ಇರ್ತಾರೆ, ಅಲ್ಲ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಒಂದಷ್ಟು ಜನ ಮಿಂಡ್ರು ಗುಟ್ಟೋರ್ ಹುಡುಗರು ಇರ್ತಾರೆ, ಕಳ್ಸುಳೆ ಮಕ್ಳು. ಹೆಂಗೆ ಅಂತಂದ್ರೆ ಬ್ರೋ, ಇಲ್ಲಿ ಹುಡುಗನೂ ಸರಿ ಇಲ್ಲ, ಹುಡುಗಿನೂ ಸರಿ ಇಲ್ಲ. ಅದಂತೂ ಪಕ್ಕ, 100%. ಅದಂತೂ ಪಕ್ಕ. ನಾವು ಹುಡುಗಿನೇ ತಪ್ಪು ಮಾಡ್ತಾಳೆ ಅಂತ ಹೇಳಕ್ ಆಗಲ್ಲ. ಹುಡುಗನೂ ಸರಿ ಇಲ್ಲ, ಹುಡುಗಿನೂ ಸರಿ ಇಲ್ಲ. ಅದ್ ಜೊಚ್ಚೋದಾಗಿದ್ದವ್ರೆ ಮಾಡ್ತಾರಲ್ಲ, ಇರ್ಲಿ, ಈ ಕಡೆಗೆ ಮಾಡ್ತಾರಲ್ಲ ನಮ್ಗೆನೆ, ಬರೀ ಅದೇ ನಮ್ಗೆ. ಏನೋ ಹೋಗ್ರಪ್ಪ, ಲೈಫ್ ಏನೋ ನಡೀತೈತೆ ಬ್ರೋ ಅಷ್ಟೇ.